ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ತುಂಬ ಇಂಪಾರ್ಟೆಂಟ್, ಈಗಿನ ಕಾಲದಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ವಿಷಯವನ್ನು ಶೇರ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ಆಸ್ತಿಯಲ್ಲಿ ಪಾಲು ಕೇಳೋದು ಕಾಮನ್ ಅಲ್ವಾ? ನಿಮ್ಮ ಒಂದು ಆಸ್ತಿ ಏನಿದೆ, ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮಾಡಿಟ್ಟ ಒಂದು ಆಸ್ತಿ ಏನಿದೆ, ಈ ಒಂದು ಆಸ್ತಿಯಲ್ಲಿ ಪಾಲು ಕೇಳೋದು ನಿಮ್ಮೆಲ್ಲರ ಕರ್ತವ್ಯ ಹಾಗೂ ನಿಮ್ಮೆಲ್ಲರಿಗೆ ಬೇಕಾದ ಒಂದು ವಿಷಯ ಕೂಡ ಅಲ್ವಾ? ಸೊ ಈ ಕಾಲದಲ್ಲಿ ಅಪ್ಪ ಅಮ್ಮ ಬೇಡ ಅಂದರೂ ಆಸ್ತಿ ಬೇಕು ಅಲ್ವಾ? ಸೊ ಹಾಗಿದ್ರೆ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಶಾಕ್, ಇನ್ನು ಮುಂದೆ ಹೊಸ ಕಾನೂನು ಅದೇನಪ್ಪ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೆ ನನ್ನ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರು ನೀವು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಇಲ್ಲಿವರೆಗೆ ತಾತ ಮುತ್ತಾತನ ಕಾಲದ್ದು ಹಾಗೂ ತಂದೆ ತಾಯಿ ಮಾಡಿಟ್ಟ ಆಸ್ತಿ ತಮ್ಮ ಮಕ್ಕಳಿಗೆ ಸುಲಭವಾಗಿ ಸಿಗುತ್ತಿತ್ತು. ಆಸ್ತಿ ಕಾರಣಕ್ಕೆ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿರುವುದು ಉಂಟು. ಸೊ ಆಸ್ತಿ ವಿಚಾರವಾಗಿ ಸಂಬಂಧಗಳನ್ನೇ ಕಳಚಿಕೊಂಡವರಿದ್ದಾರೆ. ಆಸ್ತಿಗಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಪೋಷಕರು ಮಕ್ಕಳ ನಡುವೆ ವೈಷಮ್ಯ ಮೂಡಿ ಅಂತರ ಏರ್ಪಟ್ಟಿದೆ. ಇನ್ನು ಕೆಲವು ಮನೆಗಳಲ್ಲಿ ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಂಡು ನಾನಾಯಿತು ನಂದಾಯಿತು ಎಂದುಕೊಂಡು ಜಾಲಿಯಾಗಿದ್ದಾರೆ. ಆದರೆ ಇನ್ನು ಮುಂದೆ ನೀವು ಆಸ್ತಿಯಲ್ಲಿ ಪಾಲು ಕೇಳುವ ಮುನ್ನ ಈ ಕೆಲಸ ಮಾಡಲೇಬೇಕು, ಇಲ್ಲದಿದ್ದರೆ ನಿಮ್ಮ ಕೈಗೆ ಆಸ್ತಿ ಸಿಗುವುದೇ ಇಲ್ಲ. ಮೊದಲೆಲ್ಲ ಕಾನೂನುಬದ್ಧವಾಗಿಯೇ ಸಿಗುತ್ತಿದ್ದ ಈ ಒಂದು ಆಸ್ತಿಯು ಇನ್ನು ಮುಂದೆ ಸುಲಭವಾಗಿ ಸಿಗುವುದಿಲ್ಲ. ಸೊ ಏಕೆಂದರೆ ಇದಕ್ಕೂ ಕರ್ನಾಟಕದಲ್ಲಿ ಹೊಸ ಕಾನೂನು ಬಂದಿದೆ ವೀಕ್ಷಕರೇ. ಹಾಗಾದರೆ ಏನದು ಅಂದ್ರ ಬಗ್ಗೆ ಹೇಳ್ತೇನೆ. ಸೊ ಎಲ್ಲರೂ ಕೂಡ ಕೇಳಿ ಅಂತ ಹೇಳ್ತೇನೆ. ಸೊ ಇದೆಲ್ಲ ನಿಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಗಳಂತ ಕೂಡ ಹೇಳ್ತೇನೆ. ಬಿಕಾಸ್ ನೀವೆಲ್ಲರೂ ಕೂಡ ಆಸ್ತಿ ಹೊಲ ಗದ್ದೆಯನ್ನು ಹೊಂದಿದವರಾಗಿದ್ದೀರಾ. ಹಾಗೆ ನಿಮಗೆಲ್ರಿಗೂ ಕೂಡ ಇದರಲ್ಲಿ ಆಸ್ತಿಯಲ್ಲಿ ಒಂದು ಪಾಲು ಬೇಕೇ ಬೇಕು ಅಲ್ವಾ? ಸೊ ಮೊದಲೆಲ್ಲ ತಂದೆ ತಾಯಿಯ ಆಸ್ತಿ ಮಕ್ಕಳಿಗೆ ಸೇರುತ್ತೆ ಎನ್ನುವ ಕಾನೂನಿತ್ತು. ಸೊ ಕೆಲವರು ಆಸ್ತಿ ಸಿಕ್ಕ ಮೇಲೆ ತಂದೆ ತಾಯಿಯನ್ನು ನಡು ನೀರಿನಲ್ಲಿ ಕೈ ಬಿಟ್ಟವರು ಇದ್ದಾರೆ ಅಲ್ವಾ? ಸೊ ಪೋಷಕರು ಇದ್ದ ಎಲ್ಲವನ್ನೂ ಕಳೆದುಕೊಂಡು ವೃದ್ಧಾಶ್ರಮಗಳಿಗೆ ಸೇರಿರುವ ನಿದರ್ಶನಗಳು ತುಂಬಾನೇ ಇವೆ. ಸೊ ಇದನ್ನೆಲ್ಲ ಮನಗಂಡಿರುವ ಕರ್ನಾಟಕ ಸರ್ಕಾರವು ಆಸ್ತಿಯಲ್ಲಿ ಪಾಲು ಕೇಳುವ ವಿಚಾರದಲ್ಲಿ ಹೊಸ ನಿಯಮಗಳನ್ನು ರೂಪಿಸಿದೆ. ಸೊ ಸರ್ಕಾರ ಸೂಚಿಸುವಂತೆ ಒಂದು ಸರ್ಕಾರದ ಸೂಚನೆಯಂತೆ ಮಕ್ಕಳು ನಡೆದುಕೊಳ್ಳದಿದ್ದರೆ ಇನ್ನು ಮುಂದೆ ನಿಮಗೆ ಪೋಷಕರ ಆಸ್ತಿ ಏನಿದೆ ಅದು ಸಿಗುವುದೇ ಇಲ್ಲ. ಸೊ ಎಂದು ಈ ಒಂದು ಕಾನೂನು ಏನಿದೆ ನಮ್ಮ ಒಂದು ಈಗಿನ ಯುವ ಜನತೆಗೆ ಎಚ್ಚರಿಕೆ ನೀಡಿದೆ. ಸೊ ಇಷ್ಟಕ್ಕೂ ಸರ್ಕಾರ ತಂದಿರುವ ಹೊಸ ಕಾನೂನು ಏನು, ಆ ಒಂದು ಕಾನೂನು ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಆರೈಕೆ ಮಾಡುತ್ತಿಲ್ಲ. ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಪೋಷಕರು ಒಂದು ವೇಳೆ ಮಕ್ಕಳು ಈ ಒಂದು ಪ್ರಕರಣಗಳಲ್ಲಿ ನಾವೆಲ್ಲಾದರೂ ಸಿಕ್ಕಾಕೊಂಡ್ರೆ ಅಂತ ಕೂಡ ತುಂಬ ಮಕ್ಕಳನ್ನು ಸುಮ್ಮನೆ ಪಾಪ ಅವ್ರು ಚೆನ್ನಾಗಿ ಜೀವಿಸಲಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಹಾಗೆ ಬಿಡಬಾರ್ದು, ನಿಜಕ್ಕೂ ಅವರಿಗೆ ಸಲ್ಲಬೇಕಾದ ಎಲ್ಲ ಆತಿಥ್ಯಗಳು ಸಿಗಬೇಕು. ಸೊ ಪೋಷಕರು ಒಂದು ವೇಳೆ ಮಕ್ಕಳು ಅಥವಾ ಸಂಬಂಧಿಕರು ತಮ್ಮನ್ನು ಆರೈಕೆ ಮಾಡದಿದ್ದರೆ ಅವರ ಹೆಸರಿಗೆ ಮಾಡಿರುವ ಆಸ್ತಿ ವಿಲ್ ಅಥವಾ ದಾನಪತ್ರವನ್ನು ರದ್ದು ಮಾಡುವ ಅಧಿಕಾರ ಹೊಂದಿದ್ದಾರೆ. ಅವರಿಗೆ ಇಷ್ಟವಿಲ್ಲದಿದ್ದರೆ ಮಕ್ಕಳಿಗೆ ಆಸ್ತಿ ಕೊಡುವಂತಿಲ್ಲ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ. ನೋಡಿ, ಇದೇ ಒಂದು ಹೊಸ ಕಾನೂನು, ಓಕೆನಾ? ಸೊ ಆಸ್ತಿ ವಿಲ್ ಅಥವಾ ದಾನಪತ್ರ ಅಂದರೆ ದಾನಪತ್ರವನ್ನು ನಿಮ್ಮ ಮಕ್ಕಳಿಗೆ ನಿಮಗೆ ಕೊಡಲಿಕ್ಕೆ ಇಷ್ಟವಿಲ್ಲ ಅಂದರೆ ನಿಮಗೆ ಅದನ್ನು ದಾನಪತ್ರವಾಗಿ ನೀಡ್ಬೋದು. ಸೊ ಇದೊಂದು ನ್ಯೂ ಕಾನೂನು ಅಂತಲೇ ಹೇಳ್ಬೋದು. ಸೊ ಅವರಿಗೆ ಇಷ್ಟವಿಲ್ಲದಿದ್ದರೆ ಮಕ್ಕಳಿಗೆ ಆಸ್ತಿ ಕೊಡುವಂತಿಲ್ಲ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿದೆ. ಸೊ ಈ ಬಗ್ಗೆ ಕಂದಾಯ ಸಚಿವೆ ಕೃಷ್ಣ ಬೈರೇಗೌಡ ಅವರು ವಿಧಾನ ಪರಿಷತ್ತಲ್ಲಿ ಮಾಹಿತಿಯನ್ನು ನೀಡಿದರು. ಹಾಗೆ ನಿಮಗೆ ಈ ಒಂದು ಆಸ್ತಿ ಪತ್ರ ನಿಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಇಷ್ಟವಿಲ್ಲ ಅಂದರೆ ಖಂಡಿತವಾಗಿಯೂ ನಿಮಗೆ ಅದನ್ನ ಒಂದು ರದ್ದು ಆಗಿ ಕೊಡ್ಬೋದು, ಹಾಗೆ ದಾನಪತ್ರವಾಗಿ ನೀಡ್ಬೋದು, ಓಕೆನಾ? ತಂದೆ ತಾಯಿ ಹಾಗೂ ಮನೆಯ ಹಿರಿಯರನ್ನು ಆರೈಕೆ ಮಾಡದಿದ್ದರೆ ತನ್ನ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಅವರು ನೀಡಿದ ವಿಲ್ ದಾನಪತ್ರವನ್ನು ರದ್ದು ಮಾಡುವ ಅವಕಾಶವನ್ನು ಕೇಂದ್ರ ಸರ್ಕಾರದ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007ರಲ್ಲಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸೊ ಕೇಂದ್ರ ಸರ್ಕಾರವು ಈ ಸಂಬಂಧ 2007ರಲ್ಲೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಆದರೆ ಇದರ ಬಗ್ಗೆ ಜನಕ್ಕೆ ಮಾಹಿತಿಯೇ ಇಲ್ಲ. ಈ ಕಾಯ್ದೆಯ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನು ಆರೈಕೆ ಮಾಡಲೇಬೇಕು. ಅವರಿಗೆ ವಯಸ್ಸಾದಾಗ ಔಷಧಿ ಸೇರಿದಂತೆ ಅವರ ಮಾಸಿಕ ಖರ್ಚಿಗೆ ಹಣ ಕೂಡ
ಕೂಡ ಕೊಡಬೇಕು. ಒಂದು ವೇಳೆ ಹಣ ನೀಡದಿದ್ದರೆ ಅಥವಾ ಆರೈಕೆ ಮಾಡದಿದ್ದರೆ ಪೋಷಕರು ಈ ಕಾಯ್ದೆಯ ಸೆಕ್ಷನ್ 9 ಅಡಿ ದೂರು ದಾಖಲಿಸಬಹುದು ಎಂದು ಉಲ್ಲೇಖಿಸಿದ್ದಾರೆ. ಸೊ ಒಂದು ಪೋಷಕರ ದೂರು ಏನಿದೆ ಇದು ಸಾಬೀತಾದರೆ ತಂದೆ ತಾಯಿಯಿಂದ ಆಸ್ತಿ ಪಡೆದ ಮೇಲೂ ಅವರ ಆರೈಕೆ ಮಾಡದಿದ್ದರೆ ಸೆಕ್ಷನ್ 23ರಂತೆ ಪೋಷಕರು ತಮ್ಮ ಮಕ್ಕಳ ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಬರೆದಿರುವ ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಬಹುದು. ಆಸ್ತಿ ಮತ್ತೆ ಪೋಷಕರ ಹೆಸರಿಗೆ ವಾಪಸ್ ಪಡೆಯುವ ಅವಕಾಶ ಕೂಡ ಕಾನೂನಿನಲ್ಲಿದೆ. ಸೊ ಪೋಷಕರೇ, ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ತಾ ಇಲ್ವಾ, ಅಥವಾ ನೀವು ಆಸ್ತಿಯನ್ನು ಬರೆದುಕೊಟ್ಟು ನಿಮ್ಮನ್ನು ನೋಡ್ತಾ ಇಲ್ವಾ, ಹಾಗಿದ್ರೆ ನಿಮಗೆ ಈ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಸೊ ಪೋಷಕರೇ ನೋಡ್ತಾ ಇದ್ರೆ ಹೀಗೇ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದರ ಮೇಲ್ವಿಚಾರಣೆ ಜವಾಬ್ದಾರಿಯನ್ನು ಉಪವಿಭಾಗಾಧಿಕಾರಿಗಳಿಗೆ ನೀಡಲಾಗಿದೆ. ಸೊ ಈ ಸಂಬಂಧ ಈಗಾಗಲೇ ಉಪವಿಭಾಗಾಧಿಕಾರಿಗಳ ಮುಂದೆ ಸಾವಿರಾರು ಪ್ರಕರಣಗಳು ಬಂದಿವೆ. ಸೊ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗೆ ಅಪೀಲು ಹೋಗಲು ಕೂಡ ಅರ್ಜಿದಾರರಿಗೆ ಅವಕಾಶ ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಒಂದೇ ಆಸ್ತಿಯನ್ನು ಹಲವರಿಗೆ ಮಾರುವವರ ಮೇಲೆ ಕ್ರಮ ಕೂಡ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಒಂದೇ ಸೈಟನ್ನು ಹಲವರಿಗೆ ಮಾರುವ ವಂಚನೆ ಕೂಡ ಸಂಪೂರ್ಣ ಬ್ರೇಕ್ ಹಾಕಲೇಬೇಕು ಎಂದು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಸೊ ಹೀಗಿದ್ರೆ ಇದೇ ಒಂದು ನ್ಯೂಸ್, ಹೊಸ ಒಂದು ಕಾನೂನು ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ, ನಿಮಗೆ ಆ ಒಂದು ವಿಲ್ ಪತ್ರವೇನಿದೆ ಅದನ್ನ ವಾಪಸ್ ತೆಗಿಬೇಕು ಅಂತ ಇದ್ದರೆ ನಿಮಗೆ ಅದನ್ನ ವಾಪಸ್ ತಗೋಬೋದು, ನಿಮ್ಮ ಹೆಸರಿಗೆ ಮಾಡ್ಕೋಬೋದು ಪೋಷಕರೇ. ಸೊ ನೀವು ಎಚ್ಚರವಾಗಿರಿ. ನಿಮಗೆ ಇನ್ನೂ ಈ ಕಾಯ್ದೆಯಡಿ ನಿಮಗೂ ಕೂಡ ಕಾನೂನು ಇದೆ. ಸೊ ನಿಮ್ಮನ್ನು ನೋಡ್ತಾ ಇಲ್ಲ, ನಿಮಗೆ ಬೇಕಾದ ಔಷಧಿ ಕೊಡ್ತಾ ಇಲ್ಲ, ಅಥವಾ ನಿಮ್ಮನ್ನು ಅವ್ರು ನೋಡ್ತಾನೆ ಇಲ್ಲ, ನಿಮಗೆ ಬೇಕಾದ ಒಂದು ಖರ್ಚಿಗಿರುವ ದುಡ್ಡು ಅವರು ಹಾಕ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಆಸ್ತಿಯಿಂದ ಅದನ್ನ ವಾಪಸ್ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಆಸ್ತಿ ಇದೇನು ಮುಖ್ಯವಲ್ಲ ಅಂತ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆಸ್ತಿ ಪಾಸ್ತಿ ಇವತ್ತಲ್ಲ ನಾಳೆ ಹೋಗುತ್ತೆ, ಆದರೆ ತಂದೆ ತಾಯಿ ಜೀವನದಲ್ಲಿ ಒಂದೇ ಒಂದು ಸಲ ಸಿಗ್ತಾರೆ ಅಲ್ವಾ. ಸೊ ಅವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಅಂಟಿಲ್ ದೆನ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.